ಬನ್ನಿ, ಇವಾಗ ಕಲ್ಯಾಣಿ ಓಪನ್ ಆಯ್ತು, ಅದನ್ನ ತೋರ್ಸೋಣ ಅಂತ ಬಂದೆ. ನಮಸ್ತೆ ಗೆಳೆಯರೆ, ಬನ್ನಿ. ನೋಡಿ, ಇದೊಂದು ಕಲ್ಯಾಣ ಮಂಟಪ ಇದೆ. ಅಪ್ಪಯ್ಯ ಹಲೋ, ಇಲ್ಲಿ ಈ ಕಲ್ಯಾಣ ಮಂಟಪದಲ್ಲಿ ಅಲೋ ಮಾಡ್ತಾರಾ? ಪರ್ಮಿಷನ್ ಕೊಡ್ತಾರಾ ಮದುವೆಗೆ? ವಾವ್, ಹೆಂಗಿದೆ ನೋಡ, ಎಷ್ಟು ಒಳ್ಳೆ ಕಲ್ಯಾಣ ಮಂಟಪ. ಏನ ಛತ್ರದಲ್ಲಿ ಆರ್ಟಿಫಿಷಿಯಲ್ ಮಾಡಿ ಲಕ್ಷಗಟ್ಟಲೆ ಖರ್ಚು ಮಾಡೋ ಬದಲು ಕೋಟಿಗಟ್ಟಲೆ ಖರ್ಚು ಮಾಡಿರೋ ಕಲ್ಯಾಣ ಮಂಟಪ ನೋಡಿ ಹೆಂಗಿದೆ. ನೋಡಿ, ಇದು ಕಲ್ಯಾಣಿ ಪಕ್ಕದಲ್ಲೇ ಕಲ್ಯಾಣ ಮಂಟಪನೂ ಇದೆ. ಆ ಕಲ್ಯಾಣ ಮಂಟಪ ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ಕಟ್ಟಬೇಕು ಅಂದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿ ಬೇಕು. ಇದರಲ್ಲಿ ಬಂದು ಮದುವೆ ಆಗಲ್ಲ ಜನ. ಯಾವುದೋ ಛತ್ರದಲ್ಲಿ 30 ಲಕ್ಷ 40 ಲಕ್ಷ ಕೊಟ್ಟು ನೋಡಿ ಕಲ್ಯಾಣಿ ಎಷ್ಟು ಚೆನ್ನಾಗಿದೆ. ನೀವು ಅಲ್ಲಮ್ಮ ಶೂಟಿಂಗ್ ನೋಡಿರ್ಬೋದು. ಅಲ್ಲಮ್ಮ ಪಿಕ್ಚರ್ ಅಲ್ಲಿ ಇಲ್ಲೇ ಶೂಟಿಂಗ್ ಆಗಿರೋದು. ಇಂಥ ಸುಂದರ ಕಲ್ಯಾಣಿ. ಇದು ಭೋಗನಂದೀಶ್ವರ ಟೆಂಪಲ್. ಭೋಗನಂದೀಶ್ವರ ಟೆಂಪಲ್ ಆಕ್ಚುಲಿ ನಿಮಗೆ ಅಹೋರಾತ್ರನ ಪಿಸು ಮಾತು. ನೀವು ಲಕ್ಷ ಕಟ್ಕೊಂಡು ಚೌಲ್ಟ್ರಿಗಳಲ್ಲಿ ಮದುವೆ ಆಗೋ ಬದಲು ನೀವು ಇಲ್ಲಿ ಅದೇ ಖರ್ಚು ರೂಮುಗಳಿಗೆ ಮಾಡಿ ಎಲ್ಲ ಬಂಧು ಮಿತ್ರರನ್ನ ಕರೀರಿ. ಇಂಥ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡಿ ಶ್ರೇಷ್ಠವಾದದ್ದು. ಎಲ್ಲ ಉತ್ಸವಗಳು ನಡೆದಿರೋದು, ದೇವರುಗಳು ಯಾವಾಗಲೂ ಒಳ್ಳೆ ಕೆಲಸಗಳು ನಡೆದಿರೋ ಇಂಥ ಜಾಗದಲ್ಲಿ ಮದುವೆ ಆದರೆ ಎಷ್ಟು ಸುಖವಾಗಿರ್ತೀರಿ ನೀವು. ಯಾರು ಹಣಕಾಸಿಗೋಸ್ಕರ ಮಾಡಿರೋ ಕಲ್ಯಾಣ ಮಂಟಪಗಳನ್ನ ಯಾಕೆ ಬಳಸ್ತಾ ಇದ್ದೀರಿ ನೀವು? ಆ ವೈಭವದ ಅದಕ್ಕಿಂತ ವೈಭವ, ಇದಕ್ಕಿಂತ ಇಷ್ಟೊಂದು ಇದನ್ನ ಡೆಕೋರೇಟ್ ಮಾಡಿದ್ರೆ ಹೂವಿನಲ್ಲಿ ಎಷ್ಟು ಚಂದ ಇರುತ್ತೆ ಗೊತ್ತಾ. ಈ ದೇವಸ್ಥಾನದಲ್ಲಿ ನಿಮ್ಮ ಅದೃಷ್ಟ ಪರ್ಮಿಷನ್ ಆದ್ರೂ ಸಿಗುತ್ತೆ. ಬೇರೆ ಕಡೆ ಫೋಟೋಗ್ರಫಿಗೂ ಪರ್ಮಿಷನ್ ಇಲ್ಲ. ಇಲ್ಲ, ಅವ್ರು ಹೇಳಿದ್ರು ಕೊಡ್ತಾರೆ. ನೀವೇನಿಲ್ಲಿ? ಹೌದಾ? ಮತ್ತೆ ಅದೊಂದು ತಪ್ಪು ಮಾಡಿದ್ರಿ, ಬನ್ನಿ ತೋರಿಸ್ತೀನಿ, ಬನ್ನಿ. ಎಲ್ಲಿಂದ ಹೆಂಗ್ ಹೇಳೋದು? ಅಲ್ಲೇ ಮೇನ್ ಎಂಟ್ರೆನ್ಸ್ ಅಲ್ಲಿ. ಹಾ, ಕಾಲ್ ತೊಳೆಯೋ ನೀರ್ದು ಅಲ್ಲಿ ಬಂಡೆ ಹಾಕ್ಸಿದ್ ನೀವು ಆರ್ಕಿಯಾಲಜಿ ಅವರು. ತೋರಿಸ್ತೀನಿ, ಅದು ಬರೋಕೆ ರೆಡಿ ಇಲ್ವಲ್ಲ ನೀವು? ಹಾ, ಕಲ್ಯಾಕ್ ಹಾಕ್ಸಿದ್ದು ಅದು. ಕಾಲ್ ತೊಳೆಯೋದು ರಾಜರ ಕಾಲದಲ್ಲೇ ಮಾಡಿರೋದು, ಅದು ಬೇಕು ಅಂತಾನೆ ಮಾಡಿರೋದು ಅದು. ಹಾ, ಬೀಳ್ತಾ ಇದ್ರು ಜನ ಅಂತ. ಅಲ್ಲೇ ಬಿಡ್ಬೇಡಿ ನೀವು, ಅದು ವೆಹಿಕಲ್ ಒಳಗಡೆ ಬರುತ್ತೆ. ದೇವಸ್ಥಾನ ಮುಚ್ಚಿಬಿಡಿ ನೀವು. ಆದ್ರೂ ತಪ್ಪಪ್ಪಿ, ಅದು ತೆಗಿಸ್ಬಿಡಿ ದಯವಿಟ್ಟು. ತಪ್ಪದು. ನೀವು ಆರ್ಕಿಯಾಲಜಿಲಿ ನಾವೇನಾದ್ರೂ ಒಂದು ಕಲ್ಲು ಹಿಂಗೆ ಹೊಡೆದ್ರೆ ನೀವು ನಮ್ಗೆ ಜೈಲ್ ಹಾಕ್ತೀರಿ. ನೀವೇ ಅದು ತಪ್ಪು ಮಾಡಿದಿರಿ. ನೀವು ಕಲ್ಲು ಹೊಡೆದಿಲ್ಲ, ಅದ್ರ ಮುಚ್ಚಿಬಿಟ್ಟಿದ್ರಲ್ಲ. ಇವಾಗ ತೆಗೀರಿ ನಮ್ಮನ್ನ, ಅದನ್ನ ತೆಗೆದಿಡಿವಿ ಫಸ್ಟ್. ಇದು ನೋಡಿ, ಆಲ್ ಓವರ್ ಕರ್ನಾಟಕ ನೋಡ್ತಾ ಇದೆ. ನೀವು ಅದನ್ನ ತೆಗಿಸ್ಬೇಕು. ಇಲ್ಲ, ದಯವಿಟ್ಟು ಅದನ್ನ ತೆಗಿಸ್ತೀರಾ ನೀವು ಇಲ್ವಾ? ಅದು ತೆಗಿಸಿ, ನಮ್ಗೆ ಒರಿಜಿನಲ್ ಆರ್ಕಿಟೆಕ್ಚರ್ ಬೇಕು. ನೀವು ಹೀಗೆ ದೇವಸ್ಥಾನಗಳಿಗೆ ಬಂದಾಗ ನಿಮ್ಗೇನಾದ್ರೂ ಗೋಚರ ಆದರೆ ದಯವಿಟ್ಟು ಇನ್ಫಾರ್ಮ್ ಮಾಡಿ ಗೆಳೆಯರೆ. ಯಾಕಂದರೆ ನಾವು ಒಂದು ಚಿಕ್ಕ ತಪ್ಪು ಮಾಡಿದ್ರೆ, ಇದ್ರ ಮೇಲೆ ನಿಂತ್ಕೊಂಡು ನೃತ್ಯ ಮಾಡಿದ್ರೆ ಜೈಲ್ಗೆ ಹಾಕ್ಬಿಡ್ತಾರೆ ಆರ್ಕಿಯಾಲಜಿ ಅವರು. ಆ ಒರಿಜಿನಲ್ ಮಾನ್ಯುಮೆಂಟ್ ಮೇಲೆ ಚಪ್ಪಡಿ ಹಾಕ್ಸಿದ್ದಾರೆ. ಯಾರು ಅದಕ್ಕೆ ಬಾಧ್ಯರು? ದಯವಿಟ್ಟು ಇಂಥವುಗಳನ್ನೆಲ್ಲ ಗಮನಿಸಿ ನಿಮ್ಮೂರಿನ ದೇವಸ್ಥಾನಗಳನ್ನು ಕಾಪಾಡಿ. ಧನ್ಯವಾದ. ಅಹೋರಾತ್ರ.